Namaste. Subject Basic Electronics Engineering. Module Digital Electronics Fundamentals. Article number 7.6 Boolean Algebra Theorems. Sub-article 7.6.1 Law of Boolean Algebra. Explain the three laws of Boolean algebra. So there are three laws are there. First one is commutative, and second one is associative, and last third one is distributive law. Okay. State the different laws or properties in Boolean algebra. So answer for these questions. Three of the basic laws of Boolean algebra are the same as in ordinary algebra. So ordinary algebra ಹೇಗೆ ನಾವು ಅಲ್ಲಿ 3 laws ಯೂಸ್ ಮಾಡ್ತೀವಿ. Similarly here also we are using 3 laws, basic laws. The commutative laws, associative laws and the distributive laws. So first one, commutative laws. So law 1, a plus b equal to b plus a. So LHS ಅಲ್ಲಿ ಏನಿದೆ a plus b and in RHS is b plus a. So a plus b plus ಅಂತ ಇದೆ ಅಲ್ಲಿ. So a b are variables. Okay. Plus ಅಂತ ಹೇಳಿದ್ರೆ it represent OR operation. OR operation ಇದೆಯಲ್ಲ ಹಾಗೆ. So LHS ಅಲ್ಲಿ ಏನು ರಿಸಲ್ಟ್ ಬರುತ್ತೋ ಇಟ್ಸ್ ಸಿಮಿಲರ್ ಟು ದಿ b plus a. RHS ಅಲ್ಲಿ ಕೂಡ LHS ಅಲ್ಲಿ ಏನು ರಿಸಲ್ಟ್ ಬರುತ್ತೆ ಇಟ್ಸ್ ಸೇಮ್ ಆಸ್ ಇನ್ RHS ಆಲ್ಸೋ. So this is for commutative, the first law. This states that the order in which the variables are ORed makes no difference in the output. The truth tables are identical, therefore A or B is the same as B or A. ಇಲ್ಲಿ ಪ್ಲಸ್ ಇದೆಯಲ್ಲ, ಈ ಪ್ಲಸ್ಸಿಗೆ ನಾವು ಆರ್ ಅಂತ ರೀಡ್ ಮಾಡಬೇಕು. A or B equal is the same as B or A. ಸೊ ಟ್ರುತ್ ಟೇಬಲ್ ಹೇಗೆ ಬರಿಬೇಕಂತ ಹೇಳಿದ್ರೆ ಫಸ್ಟ್ a plus b ಇದು. ಸೊ a b are variables. ಸೊ a plus b this is for LHS. ಓಕೆ. RHS ಅಲ್ಲಿ b plus a. This is for RHS. ಸೊ ಇಲ್ಲಿ ಬೈನರಿ ಇನ್ಪುಟ್ ತಗೊಳ್ಳೋಣ. ಸೊ 2 power of 0, 2 power of 0 is 1. Next 2 power of 1 is 2. Okay. First 0. 0 means both the inputs are 0. A, B are variables. 0 ಅಂತ ಹೇಳಿದ್ರೆ both the inputs are 0 ಆಗಿರುತ್ತೆ. So then what about A plus B, A or B? or ಅಂತ ಹೇಳಿದ್ರೆ ಆ್ಯಡ್ ಮಾಡಬೇಕು ಎರಡನ್ನೂ. 0 plus 0 is 0. Next B or A. B or A, 0 plus 0 is 0. Next 1, ಇಲ್ಲಿ 0 ಇದು. ಓಕೆ. ನೆಕ್ಸ್ಟ್ ಈಸ್ 1. 1 ಅಂದರೆ ಇದು ಆನ್ ಆಗಬೇಕು. ಸೊ ಬಿ ಇನ್ಪುಟ್ಟು ಆನ್ ಆಗಬೇಕು, ಎ ಇನ್ಪುಟ್ ಈಸ್ ಆಫ್ ಆಗಬೇಕು. ಸೊ 0 A plus B ಅಂತ ಹೇಳಿದ್ರೆ A or B ಈಸ್ 0 plus 1, ಸೊ ದಟ್ ಈಸ್ 1. B or A 0 ಅಂದರೆ 1 plus 0. B is 1, 1 plus 0 is 1. Next 0 ಆಯಿತು, 1 ಆಯಿತು, ಇವಾಗ 2. 2 means this one ಇದು ಆನ್ ಆಗಬೇಕು, A is ಆನ್ ಆಗಬೇಕು, B ಆಫ್ ಆಗಬೇಕು. ಸೊ A or B 1 plus 0 is 1. B or A 0 plus 1 is 1. Next 3 means 2 plus 1 is 3. ಸೊ ಅಲ್ಲಿಗೆ ಬೋತ್ ದಿ ಇನ್ಪುಟ್ಸ್ ಆನ್ ಆಗಬೇಕು. ಸೊ ದೆನ್ A or B, ಸೊ 1 plus 1 is 2. 2 ಅಂತ ಹೇಳಿದ್ರೆ 1 0 ಬರುತ್ತೆ. 1 0 ಅಂದರೆ ನಾವೇನು ಮಾಡ್ತಾಯಿದ್ವಿ, LHS ಬಿದು ಸೊ ಸಮ್ಮಾಗಿ ಕನ್ಸಿಡರ್ ಮಾಡ್ತಾಯಿದ್ವಿ. ಸೊ ಹೈಯೆಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟನ್ನು ಕ್ಯಾರಿಯಾಗಿ ಕನ್ಸಿಡರ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಏನು ತೊಗೋಬೇಕು, 1 ಇಸ್ ರಿಸಲ್ಟ್ ಆಗುತ್ತೆ. ಸೊ 1. B plus A, B or A, so 1 plus 1 is 2, 2 means 1 0, 1 0 ಅಂದರೆ 1 ತಗೋಬೇಕು. ಅಂದರೆ ಇದನ್ನು ಹೇಗೆ ರಿಮೆಂಬರ್ ಮಾಡಬೇಕಂತ ಹೇಳಿದ್ರೆ, ಸೊ ದಿಸ್ ಈಸ್ ಫಾರ್
OR operation. OR operation. Okay. OR operation ಅಂತ ಹೇಳಿದ್ರೆ, ಸೊ ಸ್ವಿಚ್ ಎ ಸ್ವಿಚ್, ಇಲ್ಲಿ ಒಂದು ಬಲ್ಬ್ ಇದೆ. ಸೊ ದಿಸ್ ಐ ಕಾಲ್ ಇಟ್ ಆಸ್ ಎ ಬಲ್ಬ್. ಗೊತ್ತಾಯ್ತಲ್ಲ? ಸೊ ಸ್ವಿಚ್ ಎ ಸ್ವಿಚ್ ಇದು, ಎ ಸ್ವಿಚ್. ನೆಕ್ಸ್ಟ್ ದಿಸ್ ಇಸ್ ಫಾರ್ ಬಿ ಸ್ವಿಚ್ ಆ್ಯಂಡ್ ಆಲ್ಸೋ ಬಿ ಬಲ್ಬ್. ದಿಸ್ ಇಸ್ ಫಾರ್ ಲ್ಯಾಂಪ್ ಎಲ್ ಎ, ಲ್ಯಾಂಪ್ ಎಲ್ ಬಿ, ಸ್ವಿಚ್ ಎಸ್ ಎ, ಸ್ವಿಚ್ ಎಸ್ ಬಿ. ಓಕೆ, ಇದೆರಡೇನಾಗಿದೆ ಪ್ಯಾರಲಲ್ ಕನೆಕ್ಷನ್. ಸೊ ಇಲ್ಲಿ ಎ ಸಿ ಇನ್ಪುಟ್ ಅಪ್ಲೈ ಮಾಡ್ತಾ ಇರೋದು, ಆಲ್ಟರ್ನೇಟಿಂಗ್ ಕರೆಂಟ್. ಗೊತ್ತಾಯ್ತಲ್ಲ? ಎ ಸಿ ಸಪ್ಲೈ ಅಪ್ಲೈ ಮಾಡಿದ್ಮೇಲೆ ಎ ಸಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಬರುತ್ತೆ, ಎರಡು ಕಡೆ ಡಿವೈಡ್ ಆಗುತ್ತೆ ಕರೆಂಟ್, ಇಟ್ಸ್ ಡಿವೈಡೆಡ್. ಈ ಸ್ವಿಚಸ್ಸು ನೋಡಿ, ಎ ಸ್ವಿಚ್ಚು ಓಪನ್ ಆಗಿದೆ, ಓಪನ್ ಮೀನ್ಸ್ 0. ಬಿ ಸ್ವಿಚಸ್ಸು ಓಪನ್ ಆಗಿದೆ, 0. ಸೊ ಎ ಆರ್ ಬಿ ಆರ್ ಎ ಏನಾಗುತ್ತೆ, 0 ಆಗುತ್ತೆ. ಅಂದರೆ ಯಾವ ಸ್ವಿಚಸ್ಸು ಆನ್ ಮಾಡಿಲ್ಲ, ರೂಮಿಗೆ ಬಂದ್ವಿ, 2 ಸ್ವಿಚಸ್ ಆರ್ ದೇರ್. ಗೊತ್ತಾಯ್ತಾ? 2 ಬಲ್ಬ್ ಇದೆ, 2 ಬಲ್ಬ್ಸ್ ಇದೆ. ಎ ಸ್ವಿಚ್ ಆನ್ ಮಾಡ್ತೀವಿ, ಎ ಸ್ವಿಚ್ಚು ಆನ್ ಮಾಡಿಲ್ಲ, ಬಿ ಸ್ವಿಚ್ಚು ಆನ್ ಮಾಡಿಲ್ಲ. ಸೊ ರೂಮ್ ಏನಾಗಿದೆ, ಡಾರ್ಕ್ ಆಗಿದೆ. ಸೊ ಡಾರ್ಕ್ನೆಸ್ ಇದೆ. ಗೊತ್ತಾಯ್ತಲ್ಲ? ಸೊ 0 0. ಈಗ ಎ ಪ್ಲಸ್ ಬಿ, ಎ ಪ್ಲಸ್ ಅಂತ ಹೇಳಿದ್ರೆ ಆರ್ ಆಪ್ರೇಷನ್ದು. ಈಗ ಎ ಸ್ವಿಚ್ ಆಫ್ ಆಗಿದೆ, ಬಿ ಸ್ವಿಚ್ ಆನ್ ಮಾಡ್ತೇನೆ. ಅಲ್ಲಿಗೆ ಎ ಸ್ವಿಚ್ ಆಫ್ ಆಗಿದ್ದರೆ ಲ್ಯಾಂಪ್ ಇಲ್ಲಿ ಗ್ಲೋ ಆಗಲ್ಲ. ಸೊ ಲೈಟ್ ಏನಾಯಿತು, ಆಫ್ ಆಗಿದೆ, ಇಲ್ಲಿ ಬಲ್ಬ್ ಈಸ್ ನಾಟ್ ಗ್ಲೋಯಿಂಗ್. ಬಟ್ ಬಿ ಸ್ವಿಚ್ ಆನ್ ಮಾಡಿದ್ದೇನೆ, ಬಲ್ಬ್ ಎಲ್ ಬಿ ಬಲ್ಬ್ ಇದೆಯಲ್ಲ, ಅದು ಲ್ಯಾಂಪ್ ಬಿ ಈಸ್ ಗ್ಲೋಯಿಂಗ್. ಅಲ್ಲಿಗೆ ರೂಮಲ್ಲಿ ಈಗ ಏನಿದೆ, ಲೈಟ್ ಇದೆ. ಗೊತ್ತಾಯ್ತಲ್ಲ? ಅಲ್ಲಿಗೆ ಎ ಆರ್ ಬಿ ಸೊ ಆನ್ ಆಗಿದೆ. ರೂಮ್ ಇದು ಎ ಆರ್ ಬಿ ಅಥವಾ ಬಿ ಆರ್ ಎ ಇದೆಯಲ್ಲ, ಇದು ಒಂದು ರೂಮಲ್ಲಿ ಇವಾಗ ಲೈಟ್ ಇದೆ. ಎ ಆನ್ ಆಯಿತು, ಇದನ್ನು ಸ್ವಿಚ್ಚನ್ನು ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿದ್ರೆ ಬಲ್ಬ್ ಎಲ್ಲಿಗೆ ಏನಾಗುತ್ತೆ, ಲ್ಯಾಂಪ್ ಇದು ಗ್ಲೋ ಆಗುತ್ತೆ. ಗೊತ್ತಾಯ್ತಲ್ಲ? ಈಗ ಸ್ವಿಚ್ ಬಿ ಇದೆಯಲ್ಲ, ಆಫ್ ಮಾಡಿದ್ದೀನಿ. ಆಫ್ ಅಂದರೆ ಓಪನ್ ಆಗೇ ಇದೆ. ಸೊ ದೇರ್ ಇಸ್ ನೋ ಕರೆಂಟ್ ಫ್ಲೋ ಹಿಯರ್. ಸೊ ಬಲ್ಬ್ ಏನಾಗುತ್ತೆ, ಆಫ್ ಆಗಿ, ಅಂದರೆ ಏನು ಕರೆಂಟ್ ಫ್ಲೋ ಆಗಿಲ್ಲ ಅಂದರೆ ಬಲ್ಬ್ ಗ್ಲೋ ಆಗಲ್ಲ, ಇಟ್ಸ್ ನಾಟ್ ಗ್ಲೋಯಿಂಗ್. ಸೊ ರೂಮಲ್ಲಿ ಇವಾಗ ಲೈಟ್ ಇದೆ, ಬಿಕಾಸ್ ಎ ಸ್ವಿಚ್ ಕ್ಲೋಸ್ ಅಪ್ ಆಗಿದೆ. ಗೊತ್ತಾಯ್ತಲ್ಲ? ಎ ಸ್ವಿಚ್ ಕ್ಲೋಸ್ ಆಯಿತು. ಸೊ ಎಲ್ಲಿ ಲ್ಯಾಂಪ್ ಎಲ್ಲಿಗೆ ಏನಾಗಿದೆ, ಗ್ಲೋ ಆಗಿದೆ. ಸೊ ಅಲ್ಲಿಗೆ ರೂಮದು ಸ್ವಿಚ್ ಆನ್ ಆಗಿದೆ, ಅಂದರೆ ರೂಮಲ್ಲಿ ಲೈಟ್ ಇದೆ. ಸೊ ಬೋತ್ ದಿ ಸ್ವಿಚಸ್ ಆನ್ ಮಾಡ್ತೀನಿ. ಸೊ ಬೋತ್ ದಿ ಬಲ್ಬ್ಸ್ ಆರ್ ಗ್ಲೋಯಿಂಗ್. ಸೊ ರೂಮಲ್ಲಿ ಇವಾಗ ಲೈಟ್ ಇದೆ. ಒಟ್ಲಲ್ಲಿ ಯಾವುದೇ ಸ್ವಿಚಸನ್ನು ನೀವು ಆನ್ ಮಾಡಿದರೆ ಸಾಕು, ಎನಿ ಒನ್ ಸ್ವಿಚನ್ನು ಆನ್ ಮಾಡಿದರೆ ಸಾಕು. ಸೊ ರೂಮಲ್ಲಿ ನಮಗೆ ಲೈಟ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಪ್ಯಾರಲಲ್ ಕನೆಕ್ಷನ್. ಸೊ ಬೋತ್ ಆರ್ ಆಫ್ ಅಂತ ಹೇಳಿದ್ರೆ ಸೊ ರೂಮಲ್ಲಿ ಡಾರ್ಕ್ನೆಸ್ ಇರುತ್ತೆ. ಹಾಗೆ, ಸೊ ದಿಸ್ ಈಸ್ ಫಾರ್ ಪ್ಯಾರಲಲ್ ಕನೆಕ್ಷನ್ ಆರ್ ಆಪ್ರೇಷನ್ ಅಂತಾರೆ. ಓಕೆ, ಸಿ ಹಿಯರ್. ಸೊ ಕರೆಕ್ಟ್ ಇದೆಯಲ್ಲ, 0 1 1 1. ಇಲ್ಲಿ ಬಿ ಆರ್ ಎದು 0 1 1 1 1. ಓಕೆ, ಸೊ ದಿಸ್ ಟೇಬಲ್ 7.6.1 ಟ್ರೂತ್ ಟೇಬಲ್ ಫಾರ್ ಕಾಮಿಟೇಟಿವ್ ಲಾ ಫಾರ್ ಆರ್ ಗೇಟ್ಸ್. ನೆಕ್ಸ್ಟ್ ಲಾ 2. ಸೊ ಎ ಬಿ ಈಕ್ವಲ್ ಟು ಬಿ ಎ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಯಿತು. ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಆ್ಯಂಡ್ ಗೇಟ್. ಗೊತ್ತಾಯ್ತಲ್ಲ? ಆ್ಯಂಡ್ ಗೇಟಲ್ಲಿ ಮಾತ್ರ ನಾವಲ್ಲಿ ಮಲ್ಟಿಪ್ಲೈ ಮಾಡೋದು. ದಿ ಕಾಮಿಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಸ್ಟೇಟ್ಸ್ ದಟ್ ದಿ ಆರ್ಡರ್ ಇನ್ ವಿಚ್ ದಿ ವೇರಿಯೇಬಲ್ಸ್ ಆರ್ ಆ್ಯಂಡೆಡ್ ಮೇಕ್ಸ್ ನೋ ಡಿಫ್ರೆನ್ಸ್ ಇನ್ ದಿ ಔಟ್ಪುಟ್. ಸೊ ಆ್ಯಂಡ್ ಆಪ್ರೇಷನ್ ಸೇಮ್ ಮಾಮೂಲಿ ಮಲ್ಟಿಪ್ಲಿಕೇಶನ್ ಹೇಗಿರುತ್ತೆ ಅದೇ ಥರನೇ ಇದು ಕೂಡ. ಸೊ ಇಲ್ಲಿ ಆ್ಯಂಡೆಡ್ ಮೇಕ್ಸ್ ನೋ ಡಿಫ್ರೆನ್ಸ್ ಇನ್ ದಿ ಔಟ್ಪುಟ್. ಸೊ ಔಟ್ಪುಟ್ಟಲ್ಲಿ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ದಿ ಟ್ರೂತ್ ಟೇಬಲ್ ಆರ್ ಐಡೆಂಟಿಕಲ್, ದೇರ್ ಫೋರ್ ಎ ಆ್ಯಂಡ್ ಬಿ ಈಸ್ ಸೇಮ್ ಆ್ಯಸ್ ಬಿ ಆ್ಯಂಡ್ ಎ. ನಾವು ರೀಡ್ ಮಾಡಬೇಕಾಗಿರೋದು ಇಲ್ಲಿ ಎ ಬಿ ಅಂತ ರೀಡ್ ಮಾಡಬಾರ್ದು. ಎ ಆ್ಯಂಡ್ ಬಿ ಈಸ್ ಸೇಮ್ ಆ್ಯಸ್ ಬಿ ಆ್ಯಂಡ್ ಎ. ಈಗ ಟ್ರೂತ್ ಟೇಬಲ್ ಬರೆಯೋಣ. ಸೊ ಎ ಬಿ ಆರ್ ಇನ್ಪುಟ್ಸ್, ಎ ಆ್ಯಂಡ್ ಬಿ, ದಿಸ್ ಇಸ್ ಫಾರ್ LHS. RHS is B and A. RHS. Is it both are same or not ಅಂತ ಚೆಕ್ ಮಾಡಬೇಕು. ಓಕೆ, ಸೊ 2 power of 0 means 1, 2 power of 1 is 2. Okay, 0 means both the switches are
ಆಫ್ ಆಗಬೇಕು. ಓಕೆ, ಸೊ ಎ ಆ್ಯಂಡ್ ಬಿ, 0 ಇಂಟು 0 is 0, ಬಿ ಇಂಟು ಎ, ಸೊ ಬಿ ಆ್ಯಂಡ್ ಎ is 0 ಇಂಟು 0 is 0. ನೆಕ್ಸ್ಟ್ 1 ಅಂತ ಹೇಳಿದ್ರೆ ಬಿ ಸ್ವಿಚ್ ಆನ್ ಆಗಬೇಕು, ಎ ಸ್ವಿಚ್ ಆಫ್ ಆಗಬೇಕು. ಎ ಆ್ಯಂಡ್ ಬಿ 0 ಇಂಟು 1 is 0, ಬಿ ಆ್ಯಂಡ್ ಎ 1 ಇಂಟು 0 is 0. ನೆಕ್ಸ್ಟ್ 2 ಮೀನ್ಸ್ ಎ ಸ್ವಿಚ್ ಆನ್ ಆಗಬೇಕು, ಬಿ ಸ್ವಿಚ್ ಆಫ್ ಆಗಬೇಕು. ಎ ಆ್ಯಂಡ್ ಬಿ 1 ಇಂಟು 0 is 0, ಬಿ ಆ್ಯಂಡ್ ಎ 0 ಇಂಟು 1 is 0. ನೆಕ್ಸ್ಟ್ 3 ಮೀನ್ಸ್ 2 + 1 is 3. ಸೊ ಬೋತ್ ದಿ ಸ್ವಿಚಸ್ ಆರ್ ಆನ್ ಆಗಬೇಕು. ಎರಡೂ ಆನ್ ಆಯಿತು. ಸೊ ಎ ಆ್ಯಂಡ್ ಬಿ 1 ಇಂಟು 1 is 1, ಬಿ ಆ್ಯಂಡ್ ಎ 1 ಇಂಟು 1 is 1. So this is for AND operation. AND operation. So see here, A and B is the same as B and A. Yes, this is for commutative law. ಈ ಆಪರೇಷನ್ಸ್ ಏನಂದರೆ ಸೀರೀಸ್ ಆಪರೇಷನ್ ಆಗಿರುತ್ತೆ. ದಿಸ್ ಇಸ್ ಎ ಸ್ವಿಚ್, ಎ ಬಲ್ಬ್, ಸ್ವಿಚ್ ಎ ಆ್ಯಂಡ್ ಲ್ಯಾಂಪ್ ಎ, switch B, lamp B. So AC supply, AC current flow ಆಗ್ತಾ ಇದೆ. ಸ್ವಿಚ್ ಎ ಮತ್ತು ಸ್ವಿಚ್ ಬಿ ಬೋತ್ ಆರ್ ಓಪನ್ ಆಗಿದೆ, ಕ್ಲೋಸ್ ಮಾಡಿಲ್ಲ. ಸೊ ಲ್ಯಾಂಪ್ಸ್ ಗ್ಲೋ ಆಗೋದೇ ಇಲ್ಲ. ಈಗ ಬಿ ಸ್ವಿಚ್ ಕ್ಲೋಸ್ ಮಾಡಿದ್ದೀನಿ, ಬಿ ಸ್ವಿಚ್ನ ನಾನೇನು ಮಾಡಿದ್ದೀನಿ, ಕ್ಲೋಸ್ ಮಾಡಿದ್ದೀನಿ. ಈಗ ಎ ಸ್ವಿಚ್ ಓಪನ್ ಆಗೇ ಇದೆ, ಇಲ್ಲಿ ಕರೆಂಟ್ ಬರುತ್ತೆ. ಓಪನ್ ಆಗಿದ್ರೆ ನೋ ಕರೆಂಟ್ ಫ್ಲೋಸ್ ಹಿಯರ್. ಇಲ್ಲಿ ಕರೆಂಟೇ ಫ್ಲೋ ಆಗದಿದ್ಮೇಲೆ ಇಲ್ಲಿ ನೀವು ಸ್ವಿಚ್ಚು ಕ್ಲೋಸ್ ಮಾಡಿದರೂ ಕೂಡ ಏನು ನೋ ಯೂಸ್, ಬಿಕಾಸ್ ಇಲ್ಲಿ ಓಪನ್ ಆಗಿದೆ. ಸೊ ದೇರ್ ಫೋರ್ ಎ ಆ್ಯಂಡ್ ಬಿ ಆರ್ ಬಿ ಆ್ಯಂಡ್ ಎ ಈಸ್ ಆಫ್. ಅಂದರೆ ರೂಮ್ ನಿಮಗೆ ಡಾರ್ಕ್ನೆಸ್ಸೇ ಇದೆ, ಸೀರೀಸಾಗಿ ಕನೆಕ್ಷನ್ ಮಾಡಿಬಿಟ್ರೆ ಬಲ್ಬ್ನ. ಓಕೆ, ಈಗ ಎ ಸ್ವಿಚ್ಚು ಕ್ಲೋಸ್ ಆಗಿದೆ, ಬಿ ಸ್ವಿಚಸ್ ಏನಾಗಿದೆ, ಬಿ ಸ್ವಿಚಸ್ಸು ಓಪನ್ ಆಗಿದೆ. ಸೊ ಈಗ ಬಿ ಸ್ವಿಚ್ ಏನು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಲ್ಯಾಂಪ್ ಎ ಏನಾಗುತ್ತೆ, ಸೊ ಇಲ್ಲಿ ಗ್ಲೋ ಆಗೋದಿಲ್ಲ, ಬಿಕಾಸ್ ಇಲ್ಲಿ ಓಪನ್ ಆಗಿದೆಯಲ್ಲ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಕರೆಂಟ್ ಏನಾಗುತ್ತೆ, ಇಲ್ಲಿ ಕರೆಂಟ್ ಇಲ್ಲಿ ಪಾಸ್ ಆಯಿತು, ಬಟ್ ಇಲ್ಲಿಗೆ ಓಪನ್ ಆಗಬೇಕಲ್ಲ, ಬಟ್ ಈಚೆ ಸೈಡ್ ಓಪನ್ ಆಗಿಬಿಟ್ಟಿದೆಯಲ್ಲ. ಇಲ್ಲಿ ಲ್ಯಾಂಪ್ ಎ ಗ್ಲೋ ಆಗಬೇಕಲ್ಲ ಅಂತ ಹೇಳಿದ್ರೆ ಲ್ಯಾಂಪ್ದು ಒನ್ ಎಂಡಲ್ಲಿ ಕರೆಂಟ್ ಪಾಸ್ ಆದ್ರೂ ಅನದರ್ ಎಂಡಲ್ಲಿ ಓಪನ್ ಅಪ್ ಆಗಿರೋದ್ರಿಂದ ಲ್ಯಾಂಪ್ ಏನಾಗುತ್ತೆ, ಗ್ಲೋ ಆಗೋದಿಲ್ಲ, ಗೊತ್ತಾಯ್ತಲ್ಲ. ಓಪನ್ ಆಗಿರೋದ್ರಿಂದ ಓಪನ್ ಸರ್ಕ್ಯೂಟಲ್ಲಿ ದೇರ್ ಈಸ್ ನೋ ಕರೆಂಟ್ ಫ್ಲೋಸ್, ಗೊತ್ತಾಯ್ತಲ್ಲ. ಕರೆಂಟ್ ಏನಾಗುತ್ತೆ, ಮಿನಿಮಮ್ ಕರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಲ್ಯಾಂಪ್ ಗ್ಲೋ ಆಗೋದಿಲ್ಲ, ಗೊತ್ತಾಯ್ತಲ್ಲ. ಸೊ ಇಲ್ಲೂ ಲ್ಯಾಂಪ್ ಗ್ಲೋ ಆಗೋದಿಲ್ಲ, ಇಲ್ಲಿ ಓಪನ್ ಆಗಿದೆ, ಸೊ ಲ್ಯಾಂಪ್ ಬಿನೂ ಗ್ಲೋ ಆಗೋದಿಲ್ಲ. ಸೊ ಎ ಆ್ಯಂಡ್ ಬಿ ಆ್ಯಂಡ್ ಎ ಬೋತ್ ಆರ್ ಆಫ್. ನೆಕ್ಸ್ಟ್ ಬೋತ್ ದಿ ಸ್ವಿಚಸ್ ಆರ್ ಕ್ಲೋಸ್ಡ್. ಇವಾಗ ಅಂದರೆ 1 ಕ್ಲೋಸ್ ಮಾಡಿದ್ದೀನಿ. ಸೊ ಈಗ ಎಲ್ ಎನೂ ಗ್ಲೋ ಆಗುತ್ತೆ, ಎಲ್ ಬಿನೂ ಗ್ಲೋ ಆಗುತ್ತೆ. ಸೊ ಲ್ಯಾಂಪ್ ಏನು ಲೈಟ್ ಬಂದಿದೆ, ಲ್ಯಾಂಪ್ ಬಿನಲ್ಲೂ ಲೈಟ್ ಬಂದಿದೆ, ಗ್ಲೋ ಆಗಿದೆ, ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಆ್ಯಂಡ್ ಆಪ್ರೇಷನ್ನು, ಸೀರೀಸ್ ಕನೆಕ್ಷನ್ನು. So A and B is the same as B and A. Okay. See the table. Table ನೋಡಬೇಕಲ್ಲ. So A and B is 0 0 0 1 and B and A is 0 0 0 1. Okay. Truth table 7.6.2 truth table for commutative law for AND gates. Next, it is important to note that the commutative laws can be extended to any number of variables. For example, since a plus b is ಅಂದರೆ a or b ಅಂತ ರೀಡ್ ಮಾಡಬೇಕು. a or b is the same as b or a. It follows that a or b or c is the same as b or a or c. And since a or c is the same as C or A, it is true that B or A or C
is the same as B or C or A. ಅಂದರೆ ಈಗ ನಾವು 2 ವೇರಿಯೇಬಲ್ಸ್ ಮಾತ್ರ ನೋಡಿದ್ವಿ ಅಲ್ವಾ. ಸಪೋಸ್ 3 ವೇರಿಯೇಬಲ್ಸ್ ಆದರೆ A or B or C ಈಕ್ವಲ್ ಟು B or C or A or C or A or B ಎಲ್ಲ ಸೇಮ್ ಇರುತ್ತೆ. ಗೊತ್ತಾಯ್ತಲ್ಲ, ದೀಸ್ ಆರ್ ಆಲ್ ಸೇಮ್ ಆರ್ ಆಪರೇಷನ್ಸ್, ಕಾಂಪಿಟೇಟಿವ್ ಲಾ ಫಾರ್ ಆರ್ ಆಪರೇಷನ್ಸ್. ನೆಕ್ಸ್ಟು ABCD A and B and C and D is the same as B and A and C and D is the same as B and A and D and C is the same as A and B and D and C and so on. ಇವಾಗ this is for OR operation. ಓಕೆ, ಈಗ ನೆಕ್ಸ್ಟು ಆ್ಯಂಡ್ ಆಪ್ರೇಷನ್ ತೊಗೊಳ್ಳೋಣ. A and B and C ನಾನು 3 ವೇರಿಯೇಬಲ್ಸ್ ತೊಗೋತೀನಿ ಫಸ್ಟು, ಆಮೇಲೆ 4 ಮಾಡಿದರೆ ನೋಡೋಣ. ನೆಕ್ಸ್ಟು B and C and A ನೆಕ್ಸ್ಟ್ ಈಸ್ ಸೇಮ್ ಆ್ಯಸ್ C and A and B. ಸೊ ದೀಸ್ ಆರ್ ದಿ ಆ್ಯಂಡ್ ಆಪ್ರೇಷನ್. ಸೊ ನೆಕ್ಸ್ಟು 4 ವೇರಿಯೇಬಲ್ಸ್ ಆಯಿತು ಅಂತ ಹೇಳಿದ್ರೆ ಆರ್ ಆಪ್ರೇಷನ್ಸಲ್ಲಿ, ಫಾರ್ ಆರ್ ಆಪ್ರೇಷನ್ 4 ವೇರಿಯೇಬಲ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳಿದ್ರೆ, ಸೊ A or B or C or D is the same as B or C or D or A is the same as C or D or A or B is the same as D or A or B or C. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಆ್ಯಂಡ್ ಆಪ್ರೇಷನ್. A and B and C and D is the same as B and C and D and A is the same as C and D and A and B is the same as D and A and B and C. So these are the AND operation. This is for OR operation. ಎಷ್ಟೇ ವೇರಿಯೇಬಲ್ಸ್ ತೊಗೊಳ್ಳಿ, ಸೊ ಅದು ಸೇಮ್ ಇರುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ, ಸೆಕೆಂಡ್ ಲಾ ಇದು. ಅದರಲ್ಲಿ ಅಸೋಸಿಯೇಟಿವ್ ಲಾನಲ್ಲಿ ಲಾ 1. ಸೊ A or B or C is same as A or B or C. This law states that in the ORing of several variables, the result is the same regardless of the grouping of the variables. For 3 variables, A or B, A or B ORed C, B ORed with C is the same as A ORed with B with C. ಅಂದರೆ ಫಸ್ಟ್ ಏನು ಮಾಡಬೇಕು, ಬಿ ಜೊತೆ ಸಿನ ಆರ್ ಆಪ್ರೇಷನ್ ಮಾಡ್ಕೊಂಡಿರಬೇಕು. ಅದರದಲ್ಲಿ ಏನು ರಿಸಲ್ಟ್ ಬರುತ್ತೆ ಅದನ್ನು ಎ ಜೊತೆ ಆರ್ ಆಪ್ರೇಷನ್ ಮಾಡಬೇಕು. ಇಲ್ಲೂ ಫಸ್ಟ್ ಅಷ್ಟೇ, ಎನಲ್ಲಿರೋದು ಮತ್ತು ಬಿನಲ್ಲಿರೋದನ್ನು ಫಸ್ಟ್ ಆರ್ ಆಪ್ರೇಷನ್ ಮಾಡಿಟ್ಕೋಬೇಕು, ಅದರ ರಿಸಲ್ಟನ್ನು ಸಿ ಜೊತೆ ಆರ್ ಆಪ್ರೇಷನ್ ಮಾಡಬೇಕಂತ ಇದರ ಮೀನಿಂಗು. ಗೊತ್ತಾಯ್ತಲ್ಲ. ಸೊ ಟೇಬಲ್ ಬರೆಯೋಣ ಇವಾಗ. ಸೊ ಅಸೋಸಿಯೇಟಿವ್ ಲಾನಲ್ಲಿ ಎ ಆರ್ ಬಿ ಆರ್ಡ್ ವಿತ್ ಸಿ ಈಸ್ ಸೇಮ್ ಆಸ್ ಎ ಆರ್ಡ್ ವಿತ್ ಬಿ ಆರ್ ಸಿ ಅಂತ. ಓಕೆ, ದಿಸ್ ಈಸ್ ಎಲ್ ಎಚ್, ಇಸ್ ಇದು ಆರ್ ಎಚ್ ಎಸ್. ಸೊ ಈಗ ಫಸ್ಟ್ ಎ ಬಿ ಸಿ ಆರ್ 3 ವೇರಿಯೇಬಲ್ಸ್. ನೆಕ್ಸ್ಟ್ ಫಸ್ಟ್ ಏನು ಮಾಡಬೇಕು, ಬಿ ಪ್ಲಸ್ ಸಿ ಅಂದರೆ ಬಿ ಆರ್ಡ್ ವಿತ್ ಸಿ, ಬಿ ಆರ್ಡ್ ವಿತ್ ಸಿ. ಸೊ ಇವಾಗ ಎಲ್ ಎಚ್ ಎಸ್ ಆಮೇಲೆ ನೋಡೋಣ. ಎ ಆರ್ಡ್ ವಿತ್ ಬಿ, ಎ ಆರ್ಡ್ ವಿತ್ ಬಿ ಇದು ಮಾಡಿಕೊಳ್ಳೋಣ. ನೆಕ್ಸ್ಟ್ ಎಲ್ ಎಚ್ ಎಸ್ದಲ್ಲಿ ಎ ಆರ್ ಬಿ ಆರ್ಡ್ ವಿತ್ ಸಿ is the same as A ORed with B or C. Okay. So 2 power of 0 is 1, 2 power of 1 is 2, 2 power of 3 is 4. Okay. So next 0. 0 means all the inputs are 0 ಆಗಬೇಕು. 0 0 0.
ಸೊ ಬಿ ಆರ್ಡ್ ವಿತ್ ಸಿ ಆರ್ ಆಪ್ರೇಷನ್ ಮಾಡಿದ್ರೆ ಇದು ಝೀರೋನೇ. ಎ ಆರ್ಡ್ ವಿತ್ ಬಿ, ಸೊ ಅದು ಕೂಡ ಝೀರೋನೇ. ನೆಕ್ಸ್ಟ್ ಬಿ ಆರ್ಡ್ ವಿತ್ ಸಿ ಇದೆಯಲ್ಲ, ಅದಕ್ಕೆ ಆರ್ ಆಪ್ರೇಷನ್ 0 + 0 ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ ಎ ಆರ್ಡ್ ವಿತ್ ಬಿ ಇದೆಯಲ್ಲ, ಎ ಆರ್ಡ್ ವಿತ್ ಬಿ 0, ಅದ್ರ ಜೊತೆಗೆ ಸಿನ ಆರ್ ಆಪ್ರೇಷನ್ ಮಾಡಿದರೆ 0. ನೆಕ್ಸ್ಟ್ 1 ಅಂದರೆ ಇದು ಸಿ ಆನ್ ಆಗಬೇಕು. ಇಲ್ಲಿ 1 ಇದೆಯಲ್ಲ, ಸಿ ಈಸ್ ಆನ್, ಬಾಕಿ 2 ಆಫ್ ಆಗಬೇಕು. 2 ಇನ್ಪುಟ್ಸ್, ರಿಮೈನಿಂಗ್ 2 ಇನ್ಪುಟ್ಸ್ ಆರ್ 0. ಸೊ ಬಿ ಆರ್ಡ್ ಸಿ ಅಂತ ಹೇಳಿದ್ರೆ 0 + 1 is 1. ನೆಕ್ಸ್ಟ್ ಎ ಆರ್ಡ್ ವಿತ್ ಬಿ 0 + 0 is 0. ನೆಕ್ಸ್ಟ್ ಬಿ ಆರ್ಡ್ ವಿತ್ ಸಿ ಏನು, 1 ಇದೆ. ನೆಕ್ಸ್ಟು ಅದರ ಜೊತೆ ಏನು, 0 + 1 is 1. ನೆಕ್ಸ್ಟ್ ಎ + ಬಿ is 0. 0 + ಸಿ ಅಂತ ಹೇಳಿದ್ರೆ 1. 0 + 1 is 1. ನೆಕ್ಸ್ಟ್ 2 ಮೀನ್ಸ್ ಇದು ಆನ್ ಆಗಬೇಕು. ಇನ್ಪುಟ್ ಎ ಆ್ಯಂಡ್ ಇನ್ಪುಟ್ ಸಿ ಇಸ್ ಆಫ್ ಆಗಬೇಕು. ನೆಕ್ಸ್ಟ್ ಬಿ + ಸಿ, ಬಿ ಆರ್ಡ್ ಸಿ, ಬಿ ಆರ್ಡ್ ವಿತ್ ಸಿ. ಓಕೆ, 1 + 0 is 1. ಎ ಆರ್ಡ್ ವಿತ್ ಬಿ 0 + 1 is 1. ಬಿ ಆರ್ಡ್ ವಿತ್ ಸಿ is 1. ವಿತ್ ಎ ಜೊತೆ ಆ್ಯಡ್ ಮಾಡಿದ್ರೆ 0 + 1 is 1. ನೆಕ್ಸ್ಟ್ ಎ + ಬಿ is 1. ಎ ಆರ್ಡ್ ವಿತ್ ಬಿ is 1 and ಸಿ is 0. ಓಕೆ, 1 + 0 is 1. ನೆಕ್ಸ್ಟ್ 3 ಮೀನ್ಸ್ 2 + 1 ಅಂದರೆ ಬಿ ಮತ್ತು ಸಿ ಆನ್ ಆಗಬೇಕು, ಎ ಆಫ್ ಆಗಬೇಕು. ಬಿ ಆರ್ಡ್ ವಿತ್ ಸಿ, ಸೊ 1 + 1 is 2 ಅಂತ ಹೇಳಿದ್ರೆ 1 ಆನ್ ಆಗಬೇಕು. ಎ ಆರ್ಡ್ ವಿತ್ ಬಿ 0 + 1 is 1. ಬಿ ಆರ್ಡ್ ವಿತ್ ಸಿ is 1 or ಎ. ಬಿ ನೋಡಿ, ಫಸ್ಟ್ ಎ is 0, ಬಿ ಆರ್ಡ್ ವಿತ್ ಸಿ is 1, ಸೊ 0 + 1 is 1. ನೆಕ್ಸ್ಟ್ ಎ ಆರ್ಡ್ ವಿತ್ ಬಿ is 1 ಆರ್ ಸಿ 1. 1 + 1 is 2 ಅಂದರೆ 2 ಆನ್ ಆಗಿದೆ ಅಂತ ಹೇಳಿದ್ರೆ ಔಟ್ಪುಟ್ಟು ಆನ್ ಆಗಿರುತ್ತೆ ಅಷ್ಟೆ. ನೆಕ್ಸ್ಟ್ 4 ಅಂತ ಹೇಳಿದ್ರೆ ಇದು ಎ ಈಸ್ ಆನ್ ಆಗಬೇಕು, ಬಿ ಸಿ ಆಫ್ ಆಗಬೇಕು. ಸೊ ಬಿ ಆರ್ಡ್ ವಿತ್ ಸಿ ಅಂತ ಹೇಳಿದ್ರೆ 0 + 0 is 0. ಎ ಆರ್ಡ್ ವಿತ್ ಬಿ 1 + 0 is 1. ಎ ಬಿ ಆರ್ಡ್ ವಿತ್ ಸಿ is 0. ಸೊ 1 + 0 is 1. ನೆಕ್ಸ್ಟ್ ಎ ಆರ್ಡ್ ವಿತ್ ಬಿ is 1 or ಸಿ 1 + 0 is 1. ನೆಕ್ಸ್ಟ್ 5th 4 ಅಂದರೆ ಎ ವೇರಿಯೇಬಲ್ಲು ಸಿ ವೇರಿಯೇಬಲ್ ಆನ್ ಆಗಬೇಕು, ಬಿ ಆಫ್ ಆಗಬೇಕು. ಸೊ ಬಿ ಆರ್ಡ್ ವಿತ್ ಸಿ, ಸೊ 0 + 1 is 1. ನೆಕ್ಸ್ಟ್ ಎ ಆರ್ಡ್ ವಿತ್ ಬಿ 1 + 0 is 1. ನೆಕ್ಸ್ಟು ಎ ಬಿ ಆರ್ಡ್ ವಿತ್ ಸಿ 1 + 1 is ಅಂದರೆ ಬೋತ್ ಆರ್ ಆನ್ ಆಗಿದೆ ಅಂದರೆ ಇದು ಆನ್ ಆಗುತ್ತೆ. ಎ ಆರ್ಡ್ ವಿತ್ ಬಿ is 1, ಸಿ is 1, ಬೋತ್ ಆರ್ ಆನ್, ಸೊ ಇದು ಔಟ್ಪುಟ್ ಅದು ಆನ್ ಆಗುತ್ತೆ. ನೆಕ್ಸ್ಟ್ 6, ಸೊ 6 ಅಂದರೆ 4 ಎ ಆನ್ ಆಗಬೇಕು, ಬಿ ಆನ್ ಆಗಬೇಕು, ಸೊ ಸಿ ಆಫ್ ಆಗಬೇಕು. ಬಿ ಆರ್ಡ್ ವಿತ್ ಸಿ 1 + 0 is 1. ಎ ಆರ್ಡ್ ವಿತ್ ಬಿ 1 + ಬೋತ್ ಆರ್ ಆನ್ ಆಗಿದೆ, ಸೊ ಇಲ್ಲಿ ಆನ್ ಆಗುತ್ತೆ. ಎ ಬಿ ಆರ್ಡ್ ವಿತ್ ಸಿ ಬೋತ್ ಆರ್ ಆನ್, ಇದು ಆನ್ ಆಗಿದೆ, ಇದು ಆನ್ ಆಗಿದೆ, ಸೊ ಆನ್ ಆಗುತ್ತೆ. ಎ ಆರ್ಡ್ ವಿತ್ ಬಿ ಆನ್, ಸಿ ಆಫ್ ಆಗಿದೆ, ನೋ ಪ್ರಾಬ್ಲಮ್, ಯಾವ್ದು ಒಂದು ಸ್ವಿಚ್ ಆನ್ ಆಗಿದ್ರು ಪರವಾಗಿಲ್ಲ ಅಲ್ವಾ. ಸೊ 1 + 0 ಅಂತ ಹೇಳಿದ್ರೆ 1 ಆನ್ ಆಗಿದೆ. ನೆಕ್ಸ್ಟು 7 ಅಂದರೆ 4 + 2 is 6 + 1 is 7. ಸೊ ಆಲ್ ದಿ ಸ್ವಿಚಸ್ ಆರ್ ಆನ್ ಆಗಬೇಕು ಇವಾಗ, ಗೊತ್ತಾಯ್ತಲ್ಲ. ಫಸ್ಟ್ ಕಾಲಮ್ದು ಬಿ ಆರ್ಡ್ ವಿತ್ ಸಿ, ಸೊ ಬೋತ್ ಆರ್ ಆನ್, ಇದು ಕೂಡ ಆನ್ ಆಗುತ್ತೆ.
ಎ ಆರ್ಡ್ ವಿತ್ ಬಿ ಬೋತ್ ಆರ್ ಆನ್, ಸೊ ಇದು ಕೂಡ ಆನ್ ಆಗುತ್ತೆ. ಸೊ ಎ ಆನ್ ಆಗಿದೆ, ಬಿ ಆರ್ಡ್ ವಿತ್ ಸಿ ಈಸ್ ಆನ್, ಬೋತ್ ಆರ್ ಆನ್, ಇಲ್ಲೂ ಕೂಡ ಆನ್ ಆಗುತ್ತೆ. ಎ ಆರ್ಡ್ ವಿತ್ ಬಿ, ಸೊ ದಟ್ ಈಸ್ ಆನ್, ಸಿ ಈಸ್ ಆಲ್ಸೋ ಆನ್, ಬೋತ್ ಆರ್ ಆನ್, ಸೊ ಇದು ಆನ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಟ್ರೂತ್ ಟೇಬಲ್. ಸೊ ದೆನ್ ಎ ಆರ್ ಬಿ ಆರ್ಡ್ ವಿತ್ ಸಿ. ಎ ಆರ್ಡ್ ವಿತ್ ಈಸ್ ಸೇಮ್ ಆ್ಯಸ್, ಇದು ಸೇಮ್ ಇದೆ ನೋಡಿ, ಸೇಮ್. ಎ ಆರ್ ಬಿ ಆರ್ಡ್ ವಿತ್ ಸಿ ಈಸ್ ಸೇಮ್ ಆ್ಯಸ್ ಎ ಆರ್ಡ್ ವಿತ್ ಬಿ ಆರ್ ಸಿ. ಓಕೆ, ಸೇಮ್ ಇರೋದ್ರಿಂದ. ಸೊ ಅದಕ್ಕೆ ಇಲ್ಲಿ ಹೇಳಿರೋದು ಎ ಇದೆಯಲ್ಲ ಇಲ್ಲಿ, ಎ ಆರ್ ಬಿ ಆರ್ಡ್ ವಿತ್ ಸಿ ಈಸ್ ದಿ ಸೇಮ್ ಆ್ಯಸ್ ಎ ಆರ್ಡ್ ವಿತ್ ಬಿ ಆರ್ ಸಿ. ಗೊತ್ತಾಯ್ತಲ್ಲ? ರೀಡ್ ಮಾಡೋದು ಹೇಗೆ ಅಂದರೆ, ಎ ಆರ್ ಪ್ಲಸ್ ಇದ್ದರೆ ಆರ್ ಆಪ್ರೇಷನ್, ಬಿ ಆರ್ಡ್ ವಿತ್ ಸಿ, ಫಸ್ಟ್ ಇದನ್ನು ಮಾಡಬೇಕು, ಹಾಗೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಈಸ್ ದಿ ಸೇಮ್ ಆ್ಯಸ್ ಎ ಆರ್ಡ್ ವಿತ್ ಬಿ, ಇದು ಗ್ರೂಪಿಂಗ್, ಇದು ಆರ್ಡ್ ವಿತ್ ಅಂತ ಹೇಳಿದ್ರೆ ಗ್ರೂಪ್ ಮಾಡ್ಕೊಂಡಿರೋದು. ಬಿ ಆರ್ಡ್ ವಿತ್ ಸಿ ಅಂದರೆ ಇದೊಂದು ಗ್ರೂಪ್, ಎ ಆರ್ಡ್ ವಿತ್ ಬಿ ಅಂದರೆ ದಿಸ್ ಈಸ್ ಒನ್ ಅನದರ್ ಗ್ರೂಪಿಂಗ್ ಇದು. ಆರ್ ಸಿ ಅಂತ ಹೇಳಿದ್ರೆ ಪ್ಲಸ್ ಸಿ ಅಂತ. ಓಕೆ, ನೆಕ್ಸ್ಟ್ ಟೇಬಲ್ 7.6.3 ಟ್ರೂತ್ ಟೇಬಲ್ ಫಾರ್ ಅಸೋಸಿಯೇಟಿವ್ ಲಾ ಫಾರ್ ಆರ್ ಗೇಟ್ಸ್. ನೆಕ್ಸ್ಟ್ ಇಲ್ಲಿ 3 ಈಕ್ವಲ್ ಲೈನ್ ಬರೆದಿದ್ದಾರಲ್ಲ, ಅಂದರೆ ಈಸ್ ಅ ಸೇಮ್ ಆ್ಯಸ್ ದಿ ಅಂತ 3 ಲೈನ್ಸ್ ಇದೆ ಇಲ್ಲಿ. ಸೊ ಅದು ಇಟ್ ರೆಪ್ರೆಸೆಂಟ್ ಈಸ್ ಅ ಸೇಮ್ ಆ್ಯಸ್ ದಿ ಅಂತ. ನೆಕ್ಸ್ಟ್ ಲಾ 2, ಅಲ್ಲಿ ಈಗ ಆರ್ ಆಪ್ರೇಷನ್ ಆಯಿತು. ನೆಕ್ಸ್ಟ್ ಈಸ್ ಆ್ಯಂಡ್ ಆಪ್ರೇಷನ್. ಸೊ ಆ್ಯಂಡ್ ಆಪ್ರೇಷನಲ್ಲೂ ಅಷ್ಟೇನೆ, ಎ ಆ್ಯಂಡೆಡ್ ವಿತ್ ಬಿ, ಓಕೆ, ಆ್ಯಂಡ್ ಸಿ, ಎ ಆ್ಯಂಡ್ ಬಿ ಆ್ಯಂಡೆಡ್ ವಿತ್ ಸಿ ಅಂತ ಹೇಳಬೇಕು. ದಿ ಅಸೋಸಿಯೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಸ್ಟೇಟ್ಸ್ ದಟ್ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಇನ್ ವಾಟ್ ಆರ್ಡರ್ ದಿ ವೇರಿಯೇಬಲ್ಸ್ ಆರ್ ಗ್ರೂಪ್ಡ್ ವೆನ್ ಆ್ಯಂಡಿಂಗ್ ಸೆವೆರಲ್ ವೇರಿಯೇಬಲ್ಸ್. ಅಂದರೆ ಗ್ರೂಪ್ದು ಆ್ಯಂಡ್ ಆಪ್ರೇಷನಲ್ಲಿ ಎಷ್ಟೇ ಗ್ರೂಪ್ ಮಾಡ್ಕೊಂಡಿದ್ರು, ಗೊತ್ತಾಯ್ತಲ್ಲ, ಅದು ಸೇಮೇ ಇರುತ್ತೆ ರಿಸಲ್ಟ್. ಫಾರ್ 3 ವೇರಿಯೇಬಲ್ಸ್ ಎ ಆ್ಯಂಡ್ ಬಿ, ಎ ಆ್ಯಂಡ್ ಬಿ ಆ್ಯಂಡೆಡ್ ವಿತ್ ಸಿ ಈಸ್ ದಿ ಸೇಮ್ ಆ್ಯಸ್ ಎ ಆ್ಯಂಡೆಡ್ ವಿತ್ ಬಿ ಆ್ಯಂಡ್ ಸಿ ಅಂತ. ಸೊ 3 ವೇರಿಯೇಬಲ್ಸ್ ಟ್ರೂತ್ ಟೇಬಲ್. ಎ ಆ್ಯಂಡೆಡ್ ವಿತ್ ಬಿ ಗ್ರೂಪ್ ಇದೆಯಲ್ಲ, ಅದಕ್ಕೆ ಎ ಆ್ಯಂಡೆಡ್ ವಿತ್ ಬಿ ಆ್ಯಂಡ್ ಸಿ. ನೆಕ್ಸ್ಟ್ ಇಲ್ಲಿ ಎ ಆ್ಯಂಡ್ ಬಿ ಆ್ಯಂಡೆಡ್ ವಿತ್ ಸಿ, ಗ್ರೂಪ್ ಇದ್ದರೆ ವಿತ್ ಅಂತ ಹೇಳ್ಕೋಬೇಕು. ಇದು ಆ್ಯಂಡ್ ಆಪ್ರೇಷನ್ ಅಲ್ಲ, ಹಾಗಾಗಿ ಆ್ಯಂಡೆಡ್ ವಿತ್ ಸಿ ಅಂತ. ಬಿ ಆ್ಯಂಡೆಡ್ ವಿತ್ ಸಿ, ಎ ಆ್ಯಂಡ್ ಬಿ ಆ್ಯಂಡೆಡ್ ವಿತ್ ಸಿ, ಆ ಥರ. ಸೊ ಎ ಬಿ ಸಿ, ಸೊ ಇಲ್ಲಿ 1, ಇದು 2, ಇದು 4. ಸೊ 0 ಅಂದರೆ ಆಲ್ 0, 1, 2, 3, 4, 5, 6, 7. ಆಲ್ರೆಡಿ ಈಗ ಅಷ್ಟು ಗೊತ್ತಾಗಿದೆಯಲ್ಲ. ಓಕೆ, ಎ ಆ್ಯಂಡೆಡ್ ವಿತ್ ಆ್ಯಂಡ್ ಬಿ, ಎ ಆ್ಯಂಡ್ ಬಿ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಬೇಕು. 0 × 0 = 0. ಯಾವುದು ಒಂದೆಲ್ಲರೂ ಇನ್ಪುಟ್ ಆಫ್ ಆಗಿದ್ರೆ, ಸೊ ಎ ಆ್ಯಂಡೆಡ್ ಬಿ ಈಸ್ ಎ ಆ್ಯಂಡ್ ಬಿ ಈಸ್ 0 ಆಗುತ್ತೆ, ಆಫ್ ಆಗುತ್ತೆ. ಸೊ ಇಲ್ಲಿ 0 ಇದೆ, 0, ಆಫ್ ಆಗಿದೆ, ಆಫ್, ಇಲ್ಲ ಆಫ್ ಆಗಿದೆ, ಆಫ್, ಇಲ್ಲ ಆಫ್ ಆಗಿದೆ, ಆಫ್, ಇಲ್ಲ ಆಫ್ ಆಗಿದೆ, ಬಿನಲ್ಲಿ ಆಫ್ ಆಗಿದೆ, ಸೊ ಆಫ್, ಇಲ್ಲಿ ಬಿನಲ್ಲಿ ಆಫ್ ಆಗಿದೆ, ಆಫ್. ಇಲ್ಲಿ ಎ ಆ್ಯಂಡ್ ಬಿ ಬೋತ್ ಆರ್ ಆನ್, ಎ ಆ್ಯಂಡ್ ಬಿ ಬೋತ್ ಆರ್ ಆನ್ ಈ 2 ಕೇಸಲ್ಲಿ, ಸೊ ಹಾಗಾಗಿ ಇಲ್ಲಿ ಆನ್ ಆಗುತ್ತೆ. ನೆಕ್ಸ್ಟ್ ಎ ಆ್ಯಂಡೆಡ್ ವಿತ್ ಬಿ ಆ್ಯಂಡ್ ಸಿ ಅಂತ ಹೇಳಿದ್ರೆ ಇದರ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಬೋತ್ ದಿ ಸ್ವಿಚಸ್ ಆರ್ ಆಫ್. ಇಲ್ಲಿ ಎ ಆ್ಯಂಡೆಡ್ ವಿತ್ ಬಿ ಈಸ್ ಆಫ್. ಸೊ ಇದೆರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಆಫ್ ಆಗಿದೆ, ಆಫ್. ಇಲ್ಲಿ 2 ಸ್ವಿಚಸ್ಸು ಆಫ್ ಆಗಿದೆ, ಆಫ್. ಇಲ್ಲಿ 1 ಸ್ವಿಚ್ ಆಫ್ ಆಗಿದೆ, ಇಲ್ಲಿ ಎ ಬಿದು, ಸೊ ಆಫ್. ಎ ಬಿ ಮತ್ತು ಸಿ ಇದು ಆಫ್ ಆಗಿದೆ, ಆಫ್. ಇಲ್ಲಿ ಆಫ್, ಆಫ್, ಇಲ್ಲೂ ಆಫ್, ಆಫ್. ಇಲ್ಲಿ ಆನ್ ಆಗಿದೆ, ಆನ್. ಅಲ್ಲಿಗೆ ಅಬ್ಸರ್ವ್ ಮಾಡಬೇಕು,
ಎಲ್ಲ ಸ್ವಿಚಸ್ ಆನ್ ಆಗಿದ್ದರೆ ಮಾತ್ರ ಔಟ್ಪುಟ್ ಆನ್ ಆಗುತ್ತೆ ಆ್ಯಂಡ್ ಗೇಟಲ್ಲಿ. 3 ಲೈನ್ಸ್ ಇದೆ ಇಲ್ಲಿ. ಸೊ ಈಸ್ ದ ಸೇಮ್ ಆ್ಯಸ್ ಅಂತ. ಸೊ ಸೇಮ್ ಇಲ್ಲಿ ಇನ್ಪುಟ್ಸ್ ಏನಿದೆ ಅದೇ ಇನ್ಪುಟ್ಸ್ ಬರೀರಿ. ಬಟ್ ಬಿ ಆ್ಯಂಡೆಡ್ ವಿತ್ ಸಿ, ಈಗ ಇಲ್ಲಿ ಏನಾಗುತ್ತೆ ನೋಡೋಣ. ಸೊ ಬೋತ್ ದಿ ಸ್ವಿಚಸ್ ಆರ್ ಆಫ್ ಆಗಿದೆ, ಆಫ್. ಇಲ್ಲಿ ಬಿ ಈಸ್ ಆಫ್, ಬಿ ಆ್ಯಂಡ್ ವಿತ್ ಸಿ ಅಂತ ಹೇಳಿದ್ರೆ 1. ಸೊ 0 into 1 is 0, 1 into 0 is 0. ಸೊ ಬೋತ್ ದಿ ಸ್ವಿಚಸ್ ಆರ್ ಆನ್ ಆಗಿದೆ. ಸೊ ಆನ್. ಬೋತ್ ದಿ ಸ್ವಿಚಸ್ ಆರ್ ಆಫ್. ಇಲ್ಲಿ ಬಿ ಸ್ವಿಚಸ್ ಆಫ್ ಆಗಿದೆ, ಆಫ್. ಇಲ್ಲಿ ಸಿ ಸ್ವಿಚಸ್ ಆಫ್ ಆಗಿದೆ. 1 into 0 ಅಂದರೆ 0ನೇ. ಇಲ್ಲಿ ಎರಡು ಸ್ವಿಚಸ್ ಆನ್ ಆಗಿದೆ, ಬಿ ಮತ್ತು ಸಿ ಎರಡೂ ಆನ್ ಆಗಿದೆ, ಹಾಗಾಗಿ ಇದು ಆನ್. ನೆಕ್ಸ್ಟ್ ಎ ಆ್ಯಂಡ್ ಬಿ ಆ್ಯಂಡೆಡ್ ವಿತ್ ಸಿ. ಸೊ ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಬೇಕು. 0 0 0ನೇ, 0. ಓಕೆ, ಎರಡು ಸ್ವಿಚಸ್ ಆಫ್. ಇಲ್ಲಿ ಎ ಸ್ವಿಚಸ್ ಆಫ್. 0 into 1 is 0, 1 into 0 is 0, 1 into 0 is 0, 1 into 0 is 0. ಬೋತ್ ದಿ ಸ್ವಿಚಸ್ ಆರ್ ಆನ್. ಎ ಮತ್ತು ಬಿ ಸಿ ಎರಡೂ ಸ್ವಿಚಸ್ ಆನ್ ಆಗಿದೆ, ಹಾಗಾಗಿ ಔಟ್ಪುಟ್ ಆನ್ ಆಗುತ್ತೆ. ಓಕೆ, ದಿಸ್ LHS equal to RHS. Table 7.6.4, truth table for associative law for AND gates. Next, last, distributive law. Okay, distributive law nalli A into B plus C ಅಂದರೆ A and ಅಂತ. ಓಕೆ, ದಿಸ್ ಈಸ್ A ಆ್ಯಂಡಿಂಗ್ ದ ರಿಸಲ್ಟ್ ಯಾವುದು? B ಆರಿಂಗ್ ವಿತ್ C. ಸೊ ಇಲ್ಲಿ A and B or with A and C. This distributive law states that oring several variables, oring operation ಇದು several variablesನ. ಲೈಕ್ ಎಕ್ಸಾಂಪಲ್ ಹೇಗೆ ಅಂದರೆ, ಈಗ ಅಲ್ಲಿ ಎ ಇದೆ ಅಲ್ವಾ, ಎ. ಆರಿಂಗ್ ಆಪ್ರೇಷನ್ ಇಲ್ಲಿ ಬಿ ಸಿ ಮಾತ್ರ ಕೊಟ್ಟಿದ್ದಾರೆ. ಡಿ ತೊಗೋತೀನಿ, ಇ ತೊಗೋತೀನಿ, ಎಫ್ ತೊಗೋತೀನಿ, ಏನೇ ತೊಗೊಳ್ಳಿ. ಇಲ್ಲಿ ಏನಂತ RHS ಅಲ್ಲಿ ಬರಬೇಕು. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಆದಮೇಲೆ ಎ ಬಿ ಆರ್ ಎ ಆ್ಯಂಡ್ ಸಿ ಆರ್ ಎ ಆ್ಯಂಡ್ ಡಿ ಆರ್ ಎ ಆ್ಯಂಡ್ ಇ ಆರ್ ಎ ಆ್ಯಂಡ್ ಎಫ್, ಹೀಗೆ ಬರಬೇಕು. ಗೊತ್ತಾಯ್ತಲ್ಲ? ಅದೇ ಇಲ್ಲಿ ಹೇಳ್ತಾ ಇರೋದು. ಡಿಸ್ಟ್ರಿಬ್ಯೂಟಿವ್ ಲಾ ಸ್ಟೇಟ್ಸ್ ದಟ್ ಆರಿಂಗ್ ಸೆವೆರಲ್ ವೇರಿಯೇಬಲ್ಸ್ ಆ್ಯಂಡ್ ಆ್ಯಂಡಿಂಗ್ ದಿ ರಿಸಲ್ಟ್ ವಿತ್ ಸಿಂಗಲ್ ವೇರಿಯೇಬಲ್. ಇದು ಸಿಂಗಲ್ ವೇರಿಯೇಬಲ್. ಇಲ್ಲಿ ವೇರಿಯೇಬಲ್ ಇದೆಯಲ್ಲ, ಬಿ ಸಿ ಎರಡೇ ವೇರಿಯೇಬಲ್ ಇದೆ. ಬೇಕಾದ್ರೆ ಸೆವೆರಲ್ ವೇರಿಯೇಬಲ್ಸ್ ತೊಗೊಳ್ಳಿ. ಆರಿಂಗ್ ವಿತ್ ಸೆವೆರಲ್ ವೇರಿಯೇಬಲ್ಸ್ ಆ್ಯಂಡ್ ಆ್ಯಂಡಿಂಗ್ ದಿ ರಿಸಲ್ಟ್ ವಿತ್ ಎ ಸಿಂಗಲ್ ವೇರಿಯೇಬಲ್ ಈಸ್ ಈಕ್ವಾಲೆಂಟ್ ಟು ಆ್ಯಂಡಿಂಗ್ ದಿ ರಿಸಲ್ಟ್ ವಿತ್ ಎ ಸಿಂಗಲ್ ವೇರಿಯೇಬಲ್ ವಿತ್ ಈಚ್ ಆಫ್ ದಿ ಸೆವೆರಲ್ ವೇರಿಯೇಬಲ್ಸ್ ಆ್ಯಂಡ್ ದೆನ್ ಆರಿಂಗ್ ದಿ ಪ್ರಾಡಕ್ಟ್ಸ್ ಅಂತ. ಗೊತ್ತಾಯ್ತಲ್ಲ? ಸೊ ಎ ಬಿ ಸಿ ಇನ್ಪುಟ್ ಬರಿಬೇಕು ಫಸ್ಟು. ಸೊ 0 1 2 3 4 5 6 7 ಇಷ್ಟು ಬರ್ತು. ಬಿ ಆರಿಂಗ್ ವಿತ್ ಸಿ ಅಂತ ಹೇಳಿದ್ರೆ ಬಿ ಆರ್ಡ್ ವಿತ್ ಸಿ. ಸೊ ಇದೆರಡು ಆರ್ ಆಪ್ರೇಷನ್ ಮಾಡಿದ್ರೆ 0 ಬರುತ್ತೆ. ಯಾವುದಾದ್ರೂ ಆನ್ ಆಗಿದ್ರೆ ಸಾಕು. 2 ಇನ್ಪುಟ್ಸಲ್ಲಿ ಎನಿ 1 ಇನ್ಪುಟ್ ಈಸ್ ಆನ್ ಅಂತ ಹೇಳಿದ್ರೆ ಆರ್ ಆಪ್ರೇಷನಲ್ಲಿ ಆನ್ ಆಗಿಬಿಡುತ್ತೆ ಬಲ್ಬು. ಇಲ್ಲಿ 0 + 1 is 1, 1 + 0 is 1, 1 + 1 is 1. ಬೋತ್ ದ ಸ್ವಿಚಸ್ ಆರ್ ಆಫ್ ಮಾಡಿ. ಇಲ್ಲಿ 1 ಸ್ವಿಚಸ್ ಆನ್ ಆಗಿದೆ, ಪರವಾಗಿಲ್ಲ, ಆನ್ ಆಗುತ್ತೆ. ಇದು ಆನ್ ಆಗಿದೆ, ಆನ್ ಆಗುತ್ತೆ. ಇಲ್ಲಿ 2 ಸ್ವಿಚಸ್ ಆನ್ ಆಗಿದೆ, ಆನ್ ಆಗಿದೆ. ಈಗ ಆ್ಯಂಡ್ ಆಪ್ರೇಷನ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಮಾಡಬೇಕು. 0 into 0 is 0, 0 into 1 is 0, 0 into 1 is 0, 0 into 1 is 0, 1 into 0 is 0, 1 into 1 is 1, 1 into 1 is 1, 1 into 1 is 1. ಅಂದರೆ ಬೋತ್ ದಿ ಸ್ವಿಚಸ್ ಆನ್ ಆಗಿದ್ದರೆ ಮಾತ್ರ ಔಟ್ಪುಟ್ ಆನ್ ಆಗುತ್ತೆ ಅಂದರೆ ಅದು ಆ್ಯಂಡ್ ಆಪ್ರೇಷನ್. ಯಾವುದಾದ್ರೂ 1 ಸ್ವಿಚ್ ಆನ್ ಆಗಿದ್ರೂ ಸಾಕು, ಅದು ಆರ್ ಆಪ್ರೇಷನ್ ಅಷ್ಟೆ. ಈಸ್ ಸೇಮ್ ಆ್ಯಸ್ ಇಲ್ಲಿ ಫಸ್ಟ್ ಎ, ಇದು ಡಿಸ್ಟ್ರಿಬ್ಯೂಟಿವ್ ಲಾ RHSದು, ಇದು LHS, ದಿಸ್ ಇಸ್ ಫಾರ್ RHS. ಫಸ್ಟ್ ಎ ಬಿ, ಎ ಆ್ಯಂಡ್ ಬಿ ಮಾಡಬೇಕು. ಸೊ ಬೋತ್ ದಿ ಇಲ್ಲಿ ಎರಡೂ ಕೂಡ ಆಫ್ ಆಗಿದೆ. ಇಲ್ಲಿ ಒಂದು ಆಫ್ ಆಗಿದೆ, ಆಫ್ 0ನೇ. 2 ಸ್ವಿಚಸ್ ಆನ್ ಆಗಿದ್ರೆ ಮಾತ್ರ ಆನ್ ಆಗುತ್ತೆ. ಈ 2 ಕೇಸಲ್ಲಿ ಮಾತ್ರ ಆನ್ ಆಗಿದೆ. ಸೊ ಹಾಗಾಗಿ ಎ ಆ್ಯಂಡ್ ಬಿ ಇಲ್ಲಿ ಆನ್ ಆಗಿದೆ, ಬಾಕಿ ಎಲ್ಲ 0. ನೆಕ್ಸ್ಟು ಎ ಆ್ಯಂಡ್ ಸಿ, ಇಲ್ಲಿ 0ನೇ, ಇದು 0ನೇ, ಇದು 0ನೇ, ಇದು 0ನೇ, ಇದು 0ನೇ. ಇಲ್ಲಿ ಆನ್ ಆಗುತ್ತೆ, ಯಾಕಂದರೆ ಈ ಸ್ವಿಚ್ ಆನ್ ಆಗಿದೆ ಅಲ್ಲ, ಆನ್ ಆಗುತ್ತೆ. ಇಲ್ಲಿ ಆಫ್, ಇದು ಆನ್ ಆಗಿದೆ ಅಷ್ಟೆ.
ಈಗ ಆರ್ ಆಪ್ರೇಷನ್ ಮಾಡಬೇಕು, ಇದು ಎರಡನ್ನಲ್ಲೂ ಅಬ್ಸರ್ವ್ ಮಾಡಬೇಕು. ಯಾವುದಾದ್ರೂ ಒನ್ ಸ್ವಿಚ್ ಆನ್ ಆಗಿದ್ರು ಸಾಕು, ಇದು ಆನ್ ಆಗುತ್ತೆ. ಎಲ್ಲ 0 0 0 0 0 ಇಲ್ಲಿ ಆನ್ ಆಗಿದೆ, ಆನ್ ಮಾಡಿ, ಇಲ್ಲಿ ಆನ್ ಆಗಿದೆ, ಇಲ್ಲಿ ಆನ್ ಮಾಡಿ, ಇಲ್ಲಿ ಆನ್ ಆಗಿದೆ, ಆನ್ ಅಷ್ಟೇ. ಟ್ರೂತ್ ಟೇಬಲ್ ಫಾರ್ ಡಿಸ್ಟ್ರಿಬ್ಯೂಟಿವ್ ಲಾ. Next, it is important to note that the distributive property is used in reverse. That is, given AB plus AC, we replace it by its equivalent A and B ORing with C. As in ordinary algebra, this process is called factoring. We factored A out of the expression A and B or A and C. ಅಂದರೆ or ಅಂದರೆ and plus ಅಂತ. Okay, thank you so much.